ಎಲ್ಲದಕ್ಕೂ ಒಂದು ಫಸ್ಟ್ ಸ್ಟೆಪ್ ಸಿಗರೇಟ್. ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ 2003ರಲ್ಲಿ ಕೋಟ್ಪಾ ಆಕ್ಟ್ ಬಂತು. ಲೂಸ್ ಸಿಗರೇಟ್ನಲ್ಲಿ ವಾರ್ನಿಂಗ್ ಸೈನ್ ಎಲ್ಲಿ ಬರ್ತದೆ, ಸಿಂಗಲ್ ಸ್ಟಿಕ್ ಮೇಲೆ ಬರಲ್ಲ. ಆ ಕಾರಣಕ್ಕಾಗಿ ಪ್ಯಾಕೆಟ್ಸ್ನಲ್ಲೇ ಮಾರಬೇಕು. ಕಾನೂನು ಮಾಡಿಬಿಟ್ಟು ಏನೋ ಹಂಡೆ ಕಗಡೆ ಹಾಕೊಂಡು ಕೂತ್ಕೊಂಡಿದ್ದೀವಿ ನಾವು. ಇದನ್ನ ಪೋಸ್ಟ್ ಮಾಡಿದ್ದಕ್ಕೆ ಇವತ್ತು ನಿಯರ್ಲಿ 1.5 ಮಿಲಿಯನ್ ಜನ ಅದನ್ನ ನೆಗೆಟಿವ್ ಆಗಿ ಹೌದು ನೀವು ಮಾಡ್ತಿರೋ ಸರಿ ಇದೆ ಅಂತ ಹೇಳ್ತಿದ್ರೆ. ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದೀವಿ. ಕೊಟ್ಟಾದ್ಮೇಲೆ ಸರ್ಕಾರಕ್ಕೆ ದುಡ್ಡು ಬೇಕು. ನಿಭಾಯಿಸಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಗ್ಯಾರಂಟಿಗಳು ನಿಮಗೆ ಕೊಡಬೇಕಾಗಿದೆ. ಕೊಟ್ಟುಬಿಟ್ಟು ಜನರು ಪ್ರಾಣನೇ ಬೇಕಾ ಅದನ್ನು ಮುಂದಿಟ್ಕೊಂಡು ಆಟ ಆಡಲಿಕ್ಕೆ? ಅನ್ಡಿಕ್ಲೇರ್ಡ್ ಅಸೆಟ್ಗಳು ಮಿನಿಮಮ್ ಒಬ್ಬೊಬ್ಬ ರಾಜಕಾರಣಿ ಹತ್ರ 2,000 ಕೋಟಿ ಇದೆ. ಇವತ್ತು ರಾಜ್ಯದ ಒಂದು ಬರ್ನಿಂಗ್ ಇಶ್ಯೂ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ. ಈ ವಿಚಾರ ಪ್ರತಿಯೊಂದು ಮನೆಗೂ ಬೇಕಾಗಿರುವಂಥದ್ದು. ಬರ್ನಿಂಗ್ ಇಶ್ಯೂ ಅಂದರೆ ಏನು ಅಂದರೆ ಬರ್ನಿಂಗ್ ದ ಸಿಗರೇಟ್, ಕೆಟ್ಟದ್ದನ್ನು ಸುಟ್ಟು ಹಾಕೋದು. ಇದು ಇವತ್ತೊಂದು ಚಟ ಆಗ್ಬಿಟ್ಟಿದೆ. ಕೆಟ್ಟದ್ದನ್ನು ಸುಟ್ಟು ಹಾಕ್ಬೇಕು ಸರಿ, ಆದರೆ ಅದನ್ನು ಯಾರು ಸುಟ್ಟು ಹಾಕಬೇಕು ಅಂದರೆ ಈ ಸಿಗರೇಟ್ ಸೇದ್ತಾರೆ ಅಂದರೆ ಅದೇ ಕೆಟ್ಟದ್ದು. ಆ ಕೆಟ್ಟದ್ದನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು? ನಮ್ಮ ಸೊಸೈಟಿಯ ಒಂದು ರೂಲ್ಸ್ ಇದೆ. ನಮ್ಮ ಸೊಸೈಟಿ ಎಲ್ಲರನ್ನೂ ಕೂಡ ಒಳ್ಳೆಯವರಾಗಬೇಕು ಅಂತ ಬಯಸುತ್ತೆ. ಆದರೆ ಅದು ಎಲ್ಲಿ ಎಡುತ್ತಾ ಇದೆ, ಎಲ್ಲಿ ಸರಿ ಆಗ್ತಾ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಇದೆ? ನಾವು ಇತ್ತೀಚೆಗೆ ಒಂದು ವೈರಲ್ ವಿಡಿಯೋ ನೋಡಿದ್ದೀವಿ. ಸೊ ಆ ವೈರಲ್ ವಿಡಿಯೋದಲ್ಲಿ ಒಬ್ಬರು ಆಕ್ಟಿವಿಸ್ಟು ಒಂದು ಬೀದಿಯಲ್ಲಿ ಹೋಗ್ತಾ ಸ್ಟೂಡೆಂಟ್ಸು ಬೇಕಾಬಿಟ್ಟಿಯಾಗಿ ಸಿಗರೇಟ್ ಸೇದೋದನ್ನು, ಇವ್ರಿಗೇನು ಯಾರು ಹೇಳೋರಿಲ್ವಾ, ಯಾಕೆ ಈ ಕಾಲೇಜ್ ಪ್ರಿಮಿಸಸ್ ಒಳಗೆ ಸಿಗರೇಟ್ ಸೇದ್ತಾರೆ, ಅಥವಾ ಇವ್ರು ಮುಂದೆ ಏನು ಬೇಕಾದರೂ ಮಾಡ್ತಾರೆ ಇವರು. ಸೊ ಇದನ್ನು ಯಾರು ಕಂಟ್ರೋಲ್ ಮಾಡಬೇಕು? ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ನಮ್ಮ ಕಾನೂನು ಹೀಗಾಗಿದೆ ಅಂತ ನಿಜವಾದ ಕಳಕಳಿ ವ್ಯಕ್ತಪಡಿಸ್ತಾರೆ. ಈ ವಿಚಾರ ಚರ್ಚೆ ಆಗಬೇಕಿತ್ತು. ಹಾಗಾಗಿ ಆ ವ್ಯಕ್ತಿ, ಆ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಇದರ ಬಗ್ಗೆ ಕಾನೂನಲ್ಲಿ ಏನಿದೆ, ಎಲ್ಲಿ ಎಡುತ್ತಾ ಇದ್ದೀವಿ, ಏನು ಸರಿ ಆಗಬೇಕು ಅನ್ನೋದನ್ನ ತಿಳಿಸಿ ತಟ್ಟಿ ಮುಟ್ಟಿ ಹೇಳೋಕೆ ಪ್ರಯತ್ನ ಮಾಡ್ತಾರೆ. ಸೊ ರೋಲ್ಯಾಂಡ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ. ನೀವು ಆರಾಮಿದ್ದೀರಾ? ನಾವು ಆರಾಮಿದ್ದೀವಿ. ಸಮಾಜ ಮಾತ್ರ ಸರಿ ಇಲ್ಲ ಅನ್ನೋ ಒಂದು ಕಾಳಜಿ ನಿಮ್ಮಲ್ಲಿ ಯಾವಾಗಲೂ ಬರುತ್ತೆ. ತುಂಬ ಆಕ್ಟಿವಿಸಮ್, ಏನೇನೋ ಹೋರಾಟಗಳನ್ನ ಮಾಡಿದ್ದೀರಾ. ಈಗ ಅಸಲಿ ಒಂದು ಕಾಲೇಜ್ ಸ್ಟೂಡೆಂಟ್ಸು ಹಾಳಾಗ್ತಾ ಇದ್ದಾರೆ. ಈ ಏಜಲ್ಲಿ ಹಾಳಾಗೋಗ್ಬಿಟ್ರೆ ಮುಂದಕ್ಕೆ ಅವ್ರು ಸರಿಯಾಗಕ್ಕೆ ಚಾನ್ಸೇ ಇಲ್ಲ. ಅವ್ರನ್ನ ನಮ್ಮ ಸೊಸೈಟಿನೇ ಹಾಳು ಮಾಡ್ತಾ ಇದೆ. ಒಂದು ಸೋಷಿಯಲ್ ಪೇರೆಂಟಿಂಗ್ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಎಲ್ಲರೂ ನಾವು ಯಾರಿಂದ ಎಷ್ಟು ಲಾಭ ಮಾಡ್ಕೋಬೋದು ಅವ್ನು ಹಾಳಾಗೋಗ್ಲಿ ಅನ್ನೋ ಪರಿಸ್ಥಿತಿಯಲ್ಲಿ ಇದೆಯಲ್ಲ ಈ ಸೊಸೈಟಿ. ಇದನ್ನ ಸರಿ ಮಾಡಬೇಕು ಅಂದ್ರೆ ಹೇಗೆ? ನೀವು ಮಾಡಿದ ಪ್ರಯತ್ನಕ್ಕೆ ಎಲ್ಲ ಕಡೆ ಮೆಚ್ಚುಗೆ ಸಿಗ್ತಾ ಇದೆ. ಇದಾಗಬೇಕಾಗಿತ್ತು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ನಿಮಗೆ ಕಷ್ಟ ಇರುತ್ತೆ. ಯಾರೋ ಥ್ರೆಟ್ ಕಾಲ್ಸ್ ಮಾಡ್ತಾರೆ, ಇನ್ಯಾರೋ ನಿನಗೇನಕ್ಕೆ ಬೇಕಿದು ಅಂತಾರೆ. ಸೊ ಇದು ಆ್ಯಕ್ಚುಲಿ ನೀವು ಯಾಕೆ ಇದನ್ನು ಮಾಡೋಕೆ ಹೊರಟ್ರಿ? ಕಾಲೇಜ್ ಸ್ಟೂಡೆಂಟ್ಸ್ ಬಗ್ಗೆ ಇರೋ ಕಳಕಳಿನ, ನಮ್ಮ ಯೂತ್ಸ್ ಬಗ್ಗೆ ಇರೋ ಕಳಕಳಿನ, ಏನಿದು? ನೋಡಿ, ಮೊದಲನೇದಾಗಿ ಯಾವುದೇ ಒಂದು ಡ್ರಗ್ ಅಂದರೆ ನಾವೇನು ಮದ್ಯವ್ಯಸನಿಗಳು ಅಂತ ಹೇಳ್ತೀವಿ, ಅಥವಾ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವಂಥದ್ದು ಇರ್ಬೋದು, ಏನೇ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಫಸ್ಟ್ ಸ್ಟೆಪ್ಪೇ ಸಿಗರೇಟ್. ಯಾಕಂದರೆ ನಾವು ಅದೇ ಹಂತದಿಂದ ಬಂದಿರೋರು. ನಾವು ಕಾಲೇಜ್ನಲ್ಲಿ ಓದಿದ್ದೀವಿ, ಫ್ರೆಂಡ್ಸ್ಗಳ ಜೊತೆಲಿ ಸೇರಿದ್ದೀವಿ. ಈ ಸಂದರ್ಭಗಳಲ್ಲಿ ನಾವು ಮೊದಲು ಮಾಡ್ತಾ ಇದ್ದೇನು, ಒಂದು ಗ್ರೂಪ್ ಇರ್ತದೆ, ಅದರಲ್ಲಿ ಒಂದು 10 ಜನ ಒಳ್ಳೆ ಹುಡುಗರು ಇರ್ತೀವಿ, ಒಂದು 2-3 ಸಿಗರೇಟ್ ಸೇದುವಂಥವ್ರು ಇದ್ದೇ ಇರ್ತಾರೆ. ಅವ್ರ ಜೊತೆಲಿ ನಿಂತ್ಕೊಂಡಾಗ ಈ 10 ಜನರು ಏನಿದ್ವಿ ಅದರಲ್ಲಿ 6 ಜನ ಕನ್ವರ್ಟ್ ಆಗ್ಬಿಡ್ತಾರೆ ಸಿಗರೇಟ್ ಸೇದೋದಕ್ಕೆ. ನಂತರ ದಿನಗಳಲ್ಲಿ ಏನಾಗ್ತವೆ ಅಂತೇಳಿ ಅವ್ರ ಜೊತೆ ಕುಡಿಲಿಕ್ಕೆ ಹೋಗುವಂಥದ್ದು, ಮತ್ತು ಇನ್ನೇನು ಹೊಸ ಒಂದು ನಶೆ ಬಂದಿದೆ ಅದನ್ನು ಮಾಡೋಣ ಅನ್ನೋದು, ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ದ ಬೇಸಿಕ್ ಥಿಂಗ್ ಇಸ್ ಸಿಗರೇಟ್. ಸೊ ಸಿಗರೇಟ್ ಯಾರ ಕೈಗೆ ಸಿಗಬೇಕು, ಯಾರ ಕೈಗೆ ಸಿಗಬಾರ್ದು ಅಂಥೇಳಿ ಸ್ಟ್ರಿಕ್ಟ್ ರೂಲ್ಸು ನಮ್ಮಲ್ಲಿ ಇದೆ. ಆದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಯಾಕೆ ಅನ್ನೋದೇ ನನ್ನ ವಿಚಾರ. ನೋಡಿ, ನಾನು ತುಂಬ ಬೇಸಿಕ್ಕಾಗಿ ಹೇಳ್ತೀನಿ, ಮತ್ತು ಜಾಸ್ತಿ ಎಲಾಬ್ರೇಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ರಾಜ್ಯ ಮೊದಲನೇ ಸ್ಥಾನ. ಏನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ರಾಜ್ಯ ಸರ್ಕಾರ 2001ರಲ್ಲಿ. ಅಂದರೆ ಈ ಕೋಟ್ಪಾ ಆ್ಯಕ್ಟ್ ಅಂತ ಏನು ಹೇಳ್ತೀವಿ, ಸಿಗರೇಟನ್ನು ಇಲ್ಲಿಗಲ್ಲಾಗಿ ಸೇಲ್ ಮಾಡುವಂಥದ್ದು ಅಥವಾ ಕನ್ಸ್ಯೂಮ್ ಮಾಡುವಂಥದ್ದು ಮಾಡಿದಾಗ ಆದಮೇಲೆ ಏನು ಫೈನ್ ಬೀಳ್ತದೆ ಅಥವಾ ಅದಕ್ಕೆ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದು ಕೋಟ್ಪಾ ಆ್ಯಕ್ಟು. ಇದು ಬಂದಿದ್ದು 2003ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು. ಬಟ್ ನಮ್ಮ ರಾಜ್ಯ ಸರ್ಕಾರ ಅದಕ್ಕಿಂತ ಮುಂಚೆನೇ ಒಂದು ಇನಿಷಿಯೇಟಿವ್ ತಗೊಂಡು ಯಾರು ಸಿಗರೇಟ್ ಸೇದ್ತಾರೆ ಅವ್ರನ್ನ ಹೊರತುಪಡಿಸಿ ಯಾರು ಸೇದೋದಿಲ್ವಲ್ಲ ಅವ್ರ ಆರೋಗ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿನಲ್ಲೇ ಅವಾಗಲೇ ನಮ್ಮ ರಾಜ್ಯ ಸರ್ಕಾರ ಇನಿಷಿಯೇಟಿವ್ ತಗೊಂಡಿತ್ತು. ಸೊ ಅದನ್ನು ದ ಕರ್ನಾಟಕ ಪ್ರಾಹಿಬಿಷನ್ ಆಫ್ ಸ್ಮೋಕಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಹೆಲ್ತ್ ಆಫ್ ನಾನ್ ಸ್ಮೋಕರ್ಸ್ ಆ್ಯಕ್ಟ್ 2001 ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಸ್ಟ್ರಿಕ್ಟಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳುತ್ತೆ. ಏನು ಅಂತ ಹೇಳಿದ್ರೆ, ಸಿಗರೇಟ್ಗಳನ್ನ ಅಡ್ವರ್ಟೈಸ್ ಮಾಡೋಂಗೆ ಇಲ್ಲ. ಮೊದಲನೇದು, ಸಿಗರೇಟನ್ನು ಅಡ್ವರ್ಟೈಸ್ ಮಾಡೋಕ್ಕೆ ಬರಲ್ಲ. ಮತ್ತು 18 ವರ್ಷ ಆಗದೇ ಇರೋವಂಥ ಮಕ್ಕಳಿಗೆ ಸಿಗರೇಟು ಸಿಗಬಾರ್ದು. ಹಾಗೆಯೇ ಎಲ್ಲಂದರಲ್ಲಿ ಸಿಗರೇಟನ್ನು ಸೇದಬಾರ್ದು. ಈ ಕಾನೂನುಗಳೆಲ್ಲ ಅವಾಗ ಇರಲೇ ಇಲ್ಲ.
ಬೇಕಾಬಿಟ್ಟಿಯಾಗಿ ಮಾಡ್ತಿದ್ವಿ ನಾವು. ಸೊ ಮೊದಲನೇದಾಗಿ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ಹೆಮ್ಮೆ ಆಗ್ತದೆ. ಸೊ ಅವರು ಆಗಿದ್ದಂಥ ನಾಯಕರುಗಳು ಆ ಇನಿಷಿಯೇಟಿವ್ನ ತಗೊಂಡಿದ್ರು. ಸೊ ಅದಾದಮೇಲೆ ಏನಾಯಿತು, ನೆಕ್ಸ್ಟು 2003ರಲ್ಲಿ ಕೋಟ್ಪಾ ಆ್ಯಕ್ಟ್ ಬಂತು. ಇದನ್ನು ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟು. ಇದರಲ್ಲಿ ಯಾವ ಜಾಗದಲ್ಲಿ ಸೇದಬಾರ್ದು ಅಂತ ಇತ್ತು, ಹಾಗೆ ಯಾವ ಜಾಗದಲ್ಲಿ ಸೇದಬಹುದು ಅಂತ ಮಾಡ್ತಾರೆ ಕಾನೂನನ್ನು. ತಿದ್ದುಪಡಿ ಅನ್ನೋದಕ್ಕಿಂತ ಇದು ಹೊಸದಾಗಿ ಬಂದಂಥದ್ದು. ನಮ್ಮದು ಫಸ್ಟ್ ಇದ್ದಿದ್ದು ನಾನ್ ಸ್ಮೋಕರ್ಸ್ಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು, ಆಯಿತಾ. ಈಗ ಬಂದಿದ್ದು ಏನು ಅಂತ ಹೇಳಿದ್ರೆ ಸ್ಟ್ರಿಕ್ಟಾಗಿ ಯಾರು ಸ್ಮೋಕನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಕೋಟ್ಪಾ ಆ್ಯಕ್ಟಲ್ಲಿ ನೀವು ನೋಡೋದಾದರೆ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತಾರೆ. ಇದರಲ್ಲೂ ಕೂಡ 18 ಇಯರ್ಸ್ ಆ್ಯಂಡ್ ಅಬೋವ್ ಅವರಿಗೆ ಕೊಡಬಾರ್ದು ಅಂತಿದೆ. ಅದ್ರ ಜೊತೆಗೆ ಸಿಗರೆಟ್ ಪ್ಯಾಕೆಟ್ ಮೇಲೆ ವಾರ್ನಿಂಗ್ ಸೈನ್ ಇದ್ದೇ ಇರಬೇಕು ಕಂಪಲ್ಸರಿಯಾಗಿ ಅಂತ ಇದೆ. ಅದ್ರ ಜೊತೆಗೆ ನಾವು ಒಂದು ಸಿಗರೆಟ್ ಬಗ್ಗೆ ಮಾತ್ರ ಮಾತಾಡ್ತಿದ್ವಿ. ಇದರಲ್ಲಿ ಇನ್ನೊಂದು ಅಡಿಷ್ನಲ್ ಆಗಿ ಸ್ಟಾರ್ಟ್ ಆಯಿತು. ಏನು ಅಂತ ಹೇಳಿದ್ರೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಬರ್ತದಲ್ಲ, ಈ ಗುಟ್ಕಾ ಆಗಿರ್ಬೋದು, ಕೈನಿ ಆಗಿರ್ಬೋದು, ಇದನ್ನೆಲ್ಲ ಫಸ್ಟು ನಿಮಗೆ ಜ್ಞಾಪಕ ಅಂದರೆ ನೀವು ಯೂಸ್ ಮಾಡಿದರೆ ಗೊತ್ತಾಗ್ತದೆ. ಇದು ಏನು ಅಂತ ಹೇಳಿದ್ರೆ ಫಸ್ಟ್ ಈ ಪಾನ್ ಪರಾಗು ಮತ್ತು ವಿಮಲ್ಲು ಇದರಲ್ಲೆಲ್ಲ ಏನಾಗ್ತಿತ್ತು, ಟೊಬ್ಯಾಕೊನ ಮಿಕ್ಸ್ ಮಾಡಿ ಕೊಟ್ಬಿಡ್ತಾಯಿದ್ರು, ಸಪ್ರೇಟ್ ಪ್ಯಾಕೆಟ್ಸ್ ಇರಲಿಲ್ಲ. ಸೊ ಈಗೇನು ಮಾಡಿದ್ರು ಅಂತ ಹೇಳಿದ್ರೆ ಕೋಟ್ಪಾ ಬಂದಾದಮೇಲೆ ಒಂದು ಪಾನ್ ಮಸಾಲನ ಸಪ್ರೇಟ್ ಮಾಡ್ತಾರೆ, ಟೊಬ್ಯಾಕೊನ ಸಪ್ರೇಟ್ ಪ್ಯಾಕೆಟ್ಸ್ನಲ್ಲಿ ಮಾರ್ತಾರೆ. ಅಂದರೆ ಟೊಬ್ಯಾಕೊನ ಮಾರಬಾರ್ದು, ಟೊಬ್ಯಾಕೊ ಪ್ರಾಡಕ್ಟ್ಸ್ನ ಮಾರಬಾರ್ದು, ಟೊಬ್ಯಾಕೊ ಮಾರ್ಬೋದು, ಈ ಥರ ಮಾಡಿಬಿಡ್ತಾರೆ. ಇದು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನೀವು ಕಾಫಿ ಮಾರಾಟ ಮಾಡೋಂಗಿಲ್ಲ, ಆಯಿತಾ, ಸಕ್ಕರೆನ ಸಪ್ರೇಟಾಗಿ, ಹಾಲನ್ನು ಸಪ್ರೇಟಾಗಿ, ಮತ್ತು ಇನ್ನೇನು ಕಾಫಿ ಪುಡಿ ಸಪ್ರೇಟಾಗಿ ಮಾರಾಟ ಮಾಡ್ಬೋದು, ಬೇಕಾದವ್ರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿ ಸಪ್ರೇಟಾಗಿ ಮಾಡಿ ಇಟ್ಟರು. ಇದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಮಾಡುತ್ತೆ, ಸಿಗರೇಟನ್ನು ಲೂಸ್ ಸಿಗರೇಟ್ಸ್ ಆಗಿ ಮಾರಬಾರ್ದು. ಏನಕ್ಕೆ ಲೂಸ್ ಸಿಗರೇಟ್ಸ್ ಮಾರಬಾರ್ದು ಅಂತ ಹೇಳಿದ್ರೆ, ಒಂದು ಕಡೆ ನೀವು ವಾರ್ನಿಂಗ್ ಸಮೇತನೇ ಸಿಗರೇಟ್ ಪ್ಯಾಕೆಟ್ಸ್ನ ಕೊಡಬೇಕು ಅಂತಿದೆ. ಲೂಸ್ ಸಿಗರೇಟ್ನಲ್ಲಿ ವಾರ್ನಿಂಗ್ ಸೈನ್ ಎಲ್ಲಿ ಬರ್ತದೆ, ಸಿಂಗಲ್ ಸ್ಟಿಕ್ ಮೇಲೆ ಬರಲ್ಲ. ಆ ಕಾರಣಕ್ಕಾಗಿ ಪ್ಯಾಕೆಟ್ಸ್ನಲ್ಲೇ ಮಾರಬೇಕು, ನೀವು ಲೂಸ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಷ್ಟೊಂದೆಲ್ಲ ಮಾಡಿ ಆದಮೇಲೆ ಈಗ ಲಾಸ್ಟ್ ವರ್ಷ ಇದೇ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡುತ್ತೆ ಈ ಕೋಟ್ಪಾ ಆ್ಯಕ್ಟ್ ಮೇಲೆ. ಏನು ಅಂತ ಹೇಳಿದ್ರೆ 18 ವರ್ಷ ಏನು ಕೋಟ್ಪಾ ಆ್ಯಕ್ಟಲ್ಲಿ ಇತ್ತಲ್ಲ, 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ಸಿಗರೇಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಅಮೆಂಡ್ಮೆಂಟಲ್ಲಿ 21 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಕೊಡಬೇಕು ಅಂತಿದೆ. ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟು ಎಲ್ಲಂದ್ರಲ್ಲೇ ಮಾಡಲಿಕ್ಕಾಗಲ್ಲ. ಮೊನ್ನೆ ನಮ್ಮ ಸ್ನೇಹಿತರು ಯಾರೋ ಗೊತ್ತಿಲ್ಲ, ಅದು ಪಾಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಎಲ್ಲೋ ವಿಮಲ್ ಪಾನ್ ಮಸಾಲದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದರು. ಕೋಟ್ಪಾ ಆ್ಯಕ್ಟಲ್ಲಿ ಅದನ್ನು ಮಾಡಬಾರ್ದು ಅಂತಿದೆ. ಆದರೆ ಈ ಡಿಪಾರ್ಟ್ಮೆಂಟಲ್ಲಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಅದು ಹೇಗೆ ಬಂತು ಅಂತಲೇ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಪಾಪ ಅವ್ರಿಗೆ ಅರ್ಥ ಆಗಿದೆ, ಯಾರೋ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೋಗ್ಬಿಟ್ಟು ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಮಾಡಿದ್ದಾರೆ. ಇಷ್ಟೊಂದೆಲ್ಲ ಕಾಯ್ದೆ ಕಾನೂನುಗಳು ಇದ್ದರೂ ಕೂಡ ಈಗ ಓಪನ್ ಆಗಿ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಎಲ್ಲೂ ಕೂಡ ಲೂಸ್ ಸಿಗರೇಟ್ಸ್ನ ಮಾರಲಿಕ್ಕೆ ಅವಕಾಶ ಇಲ್ಲ. ಎರಡನೇದು, ಪಬ್ಲಿಕ್ ಪ್ಲೇಸಸ್ ಅಂದರೆ ಸ್ಕೂಲ್ಸು, ಹಾಸ್ಪಿಟಲ್ಸು, ಬಸ್ ಸ್ಟ್ಯಾಂಡ್ಗಳು ಮತ್ತು ರೋಡ್ಸು, ಎಲ್ಲೂ ಪಬ್ಲಿಕ್ ಪ್ಲೇಸಸ್ ಅಂತ ಹೇಳಿದ್ರೆ ಎಲ್ಲ ಇನ್ಕ್ಲೂಡ್ ಆಗ್ತದೆ, ಎಲ್ಲೆಲ್ಲಿ ಪಬ್ಲಿಕ್ ಓಡಾಡ್ತಾರೆ ಆ ಜಾಗಗಳಲ್ಲಿ ಎಲ್ಲೂ ಸ್ಮೋಕ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಆಯಿತಾ. ಜೊತೆಗೆ ಇವರು ಈಗ ನಿನ್ನೆ ನಾನು ಈ ಒಂದು ವಿಡಿಯೋ ವೈರಲ್ ಆದ ನಂತರ ಒಂದಷ್ಟು ಜನ ಕೇಳ್ತಾರೆ, ಕಾಲೇಜ್ನಿಂದ 100 ಮೀಟರ್ ದೂರದಲ್ಲಿದೆ, ಯಾಕಂದ್ರೆ ಕಾನೂನಲ್ಲಿರೋದು 100 ಮೀಟ್ರ್ ಈಚೆಗಡೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ದೂರದಲ್ಲಿದ್ದೀವಿ, ನಾವು ಮಾರಾಟ ಮಾಡೋದು ತಪ್ಪೇನು ಅಂತ ಹೇಳಿ ಕೇಳ್ತಾರೆ ಒಂದಷ್ಟು ಜನ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಕಾಲೇಜ್ನಿಂದ ನಿಮ್ಮ ಅಂಗಡಿ 100 ಮೀಟರ್ ದೂರದಲ್ಲಿರ್ಬೋದು, ಆದರೆ ಆ ಕಾಲೇಜಿನ ವ್ಯಕ್ತಿ ಯೂನಿಫಾರ್ಮ್ ಹಾಕ್ಕೊಂಡು ನಿಮ್ಮ ಅಂಗಡಿ ಹತ್ರ ಬಂದಾಗ ನೀವು ಅದೇ ಜ್ಯೂರಿಸ್ಟಿಕ್ಷನ್ಗೆ ಬರ್ತೀರಾ ಮತ್ತೆ, ಯಾಕಂದರೆ ಯೂನಿಫಾರ್ಮ್ ನೋಡ್ತಾ ಇದ್ದೀರ ತಾನೆ, ಕಾಲೇಜ್ ನಿಮ್ಮ ಮುಂದೆ ಬಂದಿದೆ ಅಂತ ಅರ್ಥ ಆಗಿದ್ರೆ ನೀವು ಅವರಿಗೆ ಮಾರಾಟ ಮಾಡೋಂಗಿಲ್ಲ. ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಹೇಗೆ ಕೊಡ್ತಿದ್ದೀರಿ ನೀವು? ಮತ್ತು ಕಾನೂನು ಮಾಡಿದಾರಲ್ವ ಈಗ 21 ವರ್ಷ ಅಂದ್ಬಿಟ್ಟು, 21 ವರ್ಷ ಅಂತ ನೀವು ಚೆಕ್ ಮಾಡ್ತಿದ್ದೀರಾ? ಹೆಂಗೆ ಕೊಡ್ತಿದ್ದೀರಿ ನೀವು ಈ ಸಿಗರೇಟ್ಗಳನ್ನ? ಇದು ನಮ್ಮ ವಿಚಾರ. ಈ ವಿಚಾರನ ಆ್ಯಕ್ಚುಲಿ ಪಬ್ಲಿಕ್ ಡಿಸ್ಕಷನ್ಗೆ ತೊಗೊಬರ್ಬೇಕಾಗಿರುವಂಥದ್ದು ಯಾರು? ಸರ್ಕಾರ ಏನು ಮಾಡ್ತಿದೆ, ಎಲ್ಲ ನಾವು ಮಾಡಿರೋದೆಲ್ಲ ಸರಿ ಇದೆ, ಕಾನೂನು ಮಾಡಿಬಿಟ್ಟಿದ್ದೀವಿ, ಕಾನೂನು ಮಾಡಿಬಿಟ್ಟು ಏನೋ ಹಂಡೆ ಕೆಳಗಡೆ ಹಾಕೊಂಡು ಕೂತ್ಕೊಂಡಿದ್ದೀವಿ ನಾವು. ನೀವು ನೋಡಿರ್ಬೋದು 2003ನಲ್ಲಿ ಕೋಟ್ಪಾ ಆ್ಯಕ್ಟ್ ಬಂದಾಗ ಸಾಕಷ್ಟು ಕಡೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಸಿಗರೇಟ್ ಸೇದೋದು ಕಾನೂನು ರೀತಿ ಅಪರಾಧ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇತ್ತು. ಇವತ್ತು ಯಾಕೆ ಆ ಥರ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇಲ್ಲ? ಈ ಥರದ್ದು ಅಮೆಂಡ್ಮೆಂಟ್ ಮಾಡಿದ್ದೀರಲ್ಲ ನೀವು, 21 ವರ್ಷ ಮೇಲ್ಪಟ್ಟ ಜನರಿಗೆ ಮಾತ್ರ ಸಿಗರೇಟ್ ಕೊಡಬೇಕು ಅಂದ್ಬಿಟ್ಟು ಯಾಕೆ ಪ್ಯಾಕೆಟ್ಸ್ ಮೇಲೆ ಬರೆಸ್ತಾ ಇಲ್ಲ ನೀವು? ಮತ್ತು ಕೋಟ್ಪಾ ಆ್ಯಕ್ಟಲ್ಲಿ ಕ್ಲಿಯರ್ ಆಗಿದೆ, ನೀವು ಒಂದು ಇಂಗ್ಲೀಷ್ನಲ್ಲಿ ವಾರ್ನಿಂಗ್ ಇರಬೇಕು, ಜೊತೆಗೆ ಸ್ಥಳೀಯ ಭಾಷೆನಲ್ಲಿ ಕೂಡ ಇರಬೇಕು.
ಎಷ್ಟರ ಮಟ್ಟಿಗೆ ಇದೆಲ್ಲ ಫಾಲೋ ಆಗ್ತಾ ಇದೆ? ಯಾಕೆ ಸಿಗರೆಟ್ ಪ್ಯಾಕೆಟ್ಸ್ ಮೇಲೆ 21 ಇಯರ್ಸ್ ಆ್ಯಂಡ್ ಅಬೋ ಅಂತ ನೀವು ಬರೆಸ್ತಾ ಇಲ್ಲ? ಇದೆಲ್ಲ ಕೇಳಬೇಕಾಗಿರೋದು ಸರ್ಕಾರ. ಹಾಗೆಯೇ ನಮ್ಮ ಮಕ್ಕಳು ಹಾಳಾಗಬಾರ್ದು ಅಂತ ಹೇಳಿದ್ರೆ ಜನರು ಇದನ್ನು ಕೇಳಬೇಕು. ಜನರಿಗೆ ಕೇಳಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಸರ್ಕಾರ ಎಲ್ಲಿ ಆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದೆ? ಏನಾದರೂ ಒಂದು ಇವತ್ತು ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಪಾರ್ಕ್ಗೆ ಹೋಗಿ ಕೂತ್ಕೋಬೇಕು. ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಗ್ರೀವಿಯನ್ಸ್ ಕಮಿಟಿ ಅಂತ ಇರಬೇಕು, ಯಾವುದೂ ಇಲ್ಲ. ಇಲ್ಲಿ ಕಿರ್ಚ್ಕೊಂಡು ಸಾಯಬೇಕು. ನಾನು ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನಾನು ಒಂದು ಲೆಟ್ರನ್ನ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ಪೊಲೀಸರು ನಿಮ್ಮನ್ನ ಅಡ್ಡಾಕ್ತಾರೆ. ನೀವು ಹೋಗ್ಲಿಕ್ಕೆ ಬರಲ್ಲ ವಿಧಾನಸೌಧದ ಕಡೆ. ನೀವು ಅಲ್ಲಿ ಅದೇನದು ಏನು ಹೇಳ್ತಾರೆ, ಅದು ಕರ್ಫ್ಯೂ ಇದೆ ಅಲ್ಲಿ ಸರೌಂಡಿಂಗ್ಸ್ನಲ್ಲಿ. ಇದನ್ನೆಲ್ಲ ಹೇಳ್ತೀರಿ ನೀವು. ಹಾಗಿದ್ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ರಿ ಜನರಿಗೆ. ನೋಡಿ, ನಂದು ಒಂದು ಚಿಕ್ಕ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ಇದನ್ನು ಪೋಸ್ಟ್ ಮಾಡಿದ್ದಕ್ಕೆ ಇವತ್ತು ನಿಯರ್ಲಿ 1.5 ಮಿಲಿಯನ್ ಜನ ಅದನ್ನು ನೆಗೆಟಿವ್ ಆಗಿ ಹೌದು ನೀವು ಮಾಡ್ತಿರೋ ಸರಿ ಇದೆ ಅಂತ ಹೇಳ್ತಿದ್ರಿ. ಯಾಕೆ ಸರ್ಕಾರ ಅರ್ಥ ಮಾಡ್ಕೋಬಾರ್ದು? ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ಟು ನಮ್ಮಲ್ಲಿ ಇದರ ತಪ್ಪಿದ್ರೆ ಇದನ್ನು ತಡಿಬೇಕು, ಇದನ್ನು ಬ್ಯಾನ್ ಮಾಡಬೇಕು ಅಂತ ಯಾಕೆ ನೀವು ಆ ಇಚ್ಛಾಶಕ್ತಿ ಇಲ್ವಾ ನಿಮಗೆ? ಅಲ್ಲ, ನಾನು ಕೇಳೋದು, ಕಾನೂನನ್ನು ತಂದಿದೆ ಸರ್ಕಾರ, ನೀವು ಹೇಳಿದ್ರೆ ನನಗದ್ರಲ್ಲಿ ಆ ಕ್ಯೂರಿಯಾಸಿಟಿ. ಇವರು ಪ್ರತಿ ಯೋಜನೆಗೂ ಸಮೇತ ಫುಲ್ ಪೇಜ್ ಆ್ಯಡ್ ಕೊಡ್ತಾರೆ, ಚಾನಲ್ಗಳಲ್ಲಿ ಕೊಡ್ತಾರೆ, ರೋಡ್ ಬಸ್ ಸ್ಟಾಪ್ಗಳಲ್ಲೆಲ್ಲ ಹಾಕ್ಕೊಂಡಿದ್ದಾರೆ ದೊಡ್ಡದಾಗಿ CM DCM ಫೋಟೋ. ನುಡಿದಂತೆ ನಡೆದಿದ್ದೇವೆ, ಆ ಗ್ಯಾರಂಟಿ ಕೊಟ್ಟಿದ್ದೀವಿ, ಈ ಗ್ಯಾರಂಟಿ ಕೊಟ್ಟಿದ್ದೀವಿ, ಇನ್ನೇನನ್ನೋ ಹಾಕ್ತಾ ಇದ್ದಾರೆ. ಪ್ರತಿ ವಾರಕ್ಕೊಂದ್ಸಾರಿ ಪೇಜ್ ಫುಲ್ ಆ್ಯಡ್ ಬರುತ್ತೆ ಪೇಪರ್ಗಳಲ್ಲಿ. ಯಾಕೆ ಇದನ್ನು 21 ವರ್ಷದವರು ಮಾತ್ರ ಸಿಗರೆಟ್ ಸೇದಬಹುದು, ಕಾಲೇಜು ಪರಿಮಿತಿಯಲ್ಲಿ ಮಾರಾಟ ಮಾಡಬಾರ್ದು, ಈ ಥರದ ಇನ್ಸ್ಟ್ರಕ್ಷನ್ಸನ್ನು ಯಾಕೆ ಪ್ರಚಾರ ಮಾಡಲ್ಲ? ಯಾಕೆ ಅಂತ ಹೇಳಿದ್ರೆ, ಈಗ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದೀವಿ. ಕೊಟ್ಟಾದ ಮೇಲೆ ಸರ್ಕಾರಕ್ಕೆ ದುಡ್ಡು ಬೇಕು. ಈಗ ನಾವು ಕಾನೂನು ಎಕ್ಸಿಸ್ಟಿಂಗ್ ಇದೆ, ನಾವು ಸಾಚಾಗಳಾಗೂ ಇರಬೇಕು, ಜೊತೆಗೆ ನಾನು ಮಾಡಿದ್ದೀನಿ ಅಂತ ಅನ್ಸ್ಕೋಬೇಕು, ಕಡೆಗೆ ಅದು ಪಾಲನೆ ಆಗಲಿಲ್ಲ ಅಂತ ದುಡ್ಡನ್ನು ಬರಬೇಕು ಇವ್ರಿಗೆ. ಇಲ್ಲಿ ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ನಡೆಸ್ಲಿಕ್ಕಾಗಲ್ಲ. ಆಯಿತಾ? ಈಗ ನಿಮಗೆ ಗ್ಯಾರಂಟಿಗಳು ಏನಕ್ಕೆ ಕೊಡಬೇಕಾದ್ರು ಜನರು ಕೇಳಿದ್ದಾರೆ ನಿಮಗೆ ಗ್ಯಾರಂಟಿ ಕೊಡಲಿಕ್ಕೆ. ಆಯಿತಾ? ನೀವು ಸರ್ಕಾರಕ್ಕೆ ಬರಬೇಕಿತ್ತು, ಅದಕ್ಕೆ ಗ್ಯಾರಂಟಿಗಳು ಅಂತ ಹೇಳಿ ಯೋಜನೆಗಳು ತಗೊಬಂದ್ರೆ ನೀವು ಮಾಡಿದ್ರಿ. ಆಯಿತಾ? ಈಗ ನೀವು ನಿಭಾಯಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಗ್ಯಾರಂಟಿಗಳು ನಿನಗೆ ಕೊಡಬೇಕಾಗಿತ್ತು. ನಿಮಗೆ ಗ್ಯಾರಂಟಿಗಳನ್ನ ಕೊಟ್ಟುಬಿಟ್ಟು ಜನರು ಪ್ರಾಣನೇ ಬೇಕಾ ಅದನ್ನು ಮುಂದಿಟ್ಕೊಂಡು ಆಟ ಆಡಲಿಕ್ಕೆ? ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಸಾವಿರಾರು ದಾರಿ ಇದೆ ಓಮೋರೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಜನನಾಯಕರು ಏನಿದ್ದಾರೆ ಎಲ್ಲ ಅಯೋಗ್ಯರು, ದಡ್ಡರೇ ಇರೋದು, ದಡ್ಡ ಚಿಕ್ಕಮಣಿಗಳು, ತಲೆಯಲ್ಲಿ ಏನು ಬುದ್ಧಿ ಇರಲ್ಲ. ಆಯಿತಾ? ಇನ್ನೊಂದು ಹೇಳಿದ್ರೆ, ಪ್ರಾಪರಾಗಿರೋ ಯಾವ್ದಾದ್ರು ಒಂದು ಯೋಜನೆ ಮಾಡಿದ್ರೆ ಅದು ಒಂದು ಸಲಿಗೆ ಮುಗ್ದೋಗ್ಬಿಡ್ತದೆ. ಈಗ 100 crores ಒಂದು ಯೋಜನೆ ಕಂಪ್ಲೀಟ್ ಮಾಡಿ ಅದು ಇನ್ನೂ ಒಂದು 30 ವರ್ಷ ಅದು ಪರ್ಮನೆಂಟಾಗಿ ಉಳ್ಕೋತದೆ ಅಂತ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಏನಕ್ಕಂತ ಹೇಳಿದ್ರೆ ಪದೇ ದುಡ್ಡುಗಳನ್ನ ಎತ್ಕೋಬೇಕಲ್ಲ ಇವರು. ಅದು ಹಾಳಾಗಬೇಕು. ನೋಡಿ, 6 ತಿಂಗಳಿಗೆ ಒಂದ್ಸಲಿ ರೋಡ್ ಹೊಡಿ, ಮತ್ತೆ ರೋಡ್ ರೆಡಿ ಮಾಡು. ಪದೇ ದುಡ್ಡುಗಳನ್ನ ಇವ್ರು ಜನ್ರೇಟ್ ಮಾಡ್ತಾ ಇರ್ಬೇಕು. ಅಂಥ ಯೋಜನೆಗಳಂದರೆ ಆರಾಮ್ಸೆ ಮಾಡ್ತಾರೆ. ಆದರೆ ಜನರಿಗೆ ಒಂದು ಯೋಜನೆ ಮಾಡಿ ಅದು ನಾನು ಇಲ್ಲ ಅಂದ್ರೆ, ನನ್ನ ಸರ್ಕಾರದಲ್ಲಿ ಇಲ್ಲ ಅಂದರೂ ಕೂಡ ಅದು ಪರ್ಮನೆಂಟಾಗಿ ಒಂದು 35-40 ವರ್ಷ ಉಳ್ಕೋಬೇಕು ಅಂಥ ಯೋಜನೆಗಳು ಇವತ್ತು ಮಾಡಲಿಕ್ಕೆ ಮೊದಲನೇದಾಗಿ ಯಾರಿಗೂ ತಲೆನಲ್ಲಿ ಬುದ್ಧಿನೂ ಇಲ್ಲ, ಎಲ್ಲ ಅಯೋಗ್ಯರಿದ್ದಾರೆ. ಜೊತೆಗೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿನೂ ಇಲ್ಲ. ಮಾಡಿಬಿಟ್ರೆ ಎಲ್ಲಿ ನಮ್ಮ ಪಾಕೆಟ್ಗಳಿಗೆ ದುಡ್ಡು ಬರಲ್ಲ ಅನ್ನೋದು ಇವ್ರ ವಿಚಾರ. ಇದ್ರ ಜೊತೆಗೆ ನೋಡಿ, ನೀವು ಒಬ್ಬೊಬ್ಬ ಅಯೋಗ್ಯನಿಗೂ ಒಂದು ಬಾಡಿಗೆ ಮನೆಯಲ್ಲಿ ಇರಲಿಕ್ಕೆ ಲಾಯಕ್ಕಿರಲಿಲ್ಲ. ಯಾರ್ಯಾರು ಇವತ್ತು ನಾನು ಇಂಥೋನ ಹತ್ರ ಅಷ್ಟು ಅನ್ಡಿಕ್ಲೇರ್ಡ್ ಅಸೆಟ್ಗಳು ಮಿನಿಮಮ್ ಒಬ್ಬೊಬ್ಬ ರಾಜಕಾರಣಿ ಹತ್ರ 2,000 ಕೋಟಿ ಇದ್ದಾರೆ ಇವತ್ತು. ಅನ್ಡಿಕ್ಲೇರ್ಡ್ ಅಸೆಟ್ಸ್ ಹೇಳ್ತಾರೆ ಅದು. ನಾನು ಇವ್ರಿಗೆ ಇಷ್ಟೊಂದೆಲ್ಲ ದುಡ್ಡು ಎಲ್ಲಿಂದ ಬಂತು? ಈ ಥರ ಮಾಡೋ ಅನಧಿಕೃತ ಕೆಲಸಗಳಿಂದ. ಹಾಗೆಯೇ ಇವರು ಯಾರೋ ಈ ಸಿಗರೇಟ್ ಕಂಪ್ನಿಗಳಾಗಿರೋ, ಟೊಬ್ಯಾಕೋ ಕಂಪ್ನಿಗಳವರು ಇವರು ಕೊಡ್ತಾ ಇದ್ದಾರಲ್ಲ ಅಮೈದ್ಯಗಳನ್ನ, ಇವರು ಅದನ್ನು ತಿನ್ನಬೇಕಲ್ಲ ಇವರು. ಆ ಕಾರಣಕ್ಕಾಗಿ ಇವರು ಅದನ್ನು ಫಾಲೋ ಮಾಡಿಸ್ಲಿಕ್ಕೆ ಬಿಡಲ್ಲ. ನೀವು ಇದ್ರ ಜೊತೆಗೆ ಆ ಬಸ್ ಮೇಲಿರೋ ಒಂದು ವಿಮಲ್ ಪಾನ್ ಮಸಾಲದ ಯಾವುದೋ ಒಂದು ಆ್ಯಡ್ ಹರಿದಿದ್ದು ಹೇಳಿದ್ರಿ. ಇದು ತುಂಬ ಇಂಟ್ರೆಸ್ಟಿಂಗ್. ನೋಡಿ, ಅದು ಗೊತ್ತೇ ಇಲ್ಲ ಯಾರಿಗೂ, ಆ್ಯಡ್ ಹಾಕಂಗಿಲ್ಲ, ಅದು ರೂಲ್ಸ್ ಇದೆ ಅಂತೇಳಿ. ಆ ಶಾರುಖ್ ಖಾನು, ಆ ಅಜಯ್ ದೇವ್ಗನ್ನು, ಅಕ್ಷಯ್ ಕುಮಾರ್ ಎಲ್ಲ ಅವರಂತೂ ಹಾಕಲ್ಲ ಅಲ್ವಾ? ಅವ್ರು ಯಾರು ಗುಟ್ಕಾ ಹಾಕಲ್ಲ, ಆದರೆ ಜನರಿಗೆ ಹಾಕಿಸ್ತಾರೆ. ಅದನ್ನು ಬಸ್ಸಿಂದ ಕಿತ್ತು ಯಾರೋ ತುಂಬ ಒಳ್ಳೆ ಕೆಲಸ ಮಾಡಿದರು ಅಂತ. ಸೊ ಅದು ಆ ಥರದ್ದು ಕೊಟ್ಪಾದಲ್ಲಿ ಆ ರೀತಿ ರೂಲ್ಸ್ ಇದೆಯಾ, ಹೆಂಗೆ ಅದು? ಹೌದು, ಡೆಫಿನೆಟ್ ಆಗಿದೆ. ಅದು ಏನು ಅಂತ ಹೇಳಿದ್ರೆ, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಅಲ್ಲಿ ಮಾತ್ರ ಅಲ್ಲ, ಜನರಿಗೆ ಕಾಣಿಸೋ ರೀತಿಯಲ್ಲಿ ಎಲ್ಲೂ ಕೂಡ ಟೊಬ್ಯಾಕೋ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಪಾನ್ ಮಸಾಲ ಇನ್ಕ್ಲೂಡಿಂಗ್ ಪಾನ್ ಮಸಾಲನ ಹಾಕಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ ಇದೆ. ಸೊ ಅದನ್ನು ಮಾಡಿದರೆ ಬಹುಶಃ ಅದನ್ನು ತೆರವು ಯಾರುಗೊಳಿಸಿದ್ರು ಅವರಿಗೆ ಆ ಕಾನೂನು ಬಗ್ಗೆ ಅರಿವು ಇತ್ತೋ ಇಲ್ವೋ ಗೊತ್ತಿಲ್ಲ. ಕಾನೂನು ಅಂತ ಹೇಳಿದ್ರೆ ಎಲ್ಲೋ ಒಂದು ಯಾರೋ ಯೋಚನೆ ಮಾಡೋಕ್ಕಾಗದೇ ಇರೋವಂಥದ್ದು ಮಾಡಿರೋವಂಥದ್ದು ಅಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ತನಗೆ ಯಾವುದು ಕಷ್ಟ ಆಗ್ತದೆ, ಯಾವುದು ಸರಿ ಇದೆ, ಇದನ್ನೇ ಯೋಚನೆ ಮಾಡಿಕೊಂಡು ಅದು ನಂತರ ಕಾನೂನಾಗಿ ಪರಿವರ್ತನೆ ಆಗ್ತದೆ ಅಷ್ಟೇ. ಅದನ್ನು ಬಿಟ್ಟರೆ ಅದರಲ್ಲಿ ತುಂಬ ಶ್ರೇಷ್ಠತೆ ಏನು ಇರೋದಿಲ್ಲ. ಒಬ್ಬ ಕಾಮನ್ ಮ್ಯಾನು ಈಗ ನಾನೊಬ್ಬನ ಕಪಾಳ ಕೊಡೋದು ಸರಿನಾ ತಪ್ಪು ಬೇಸಿಕ್ಕಾಗಿ ಯೋಚನೆ ಮಾಡಬೇಕು. ತಪ್ಪು ಅಂತ ಹೇಳಿದ್ರೆ ಕಾನೂನಲ್ಲಿ ಅದು ನೆಗೆಟಿವ್ ಆಗಿ ನನ್ನ ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ನಾನೊಬ್ಬನಿಗೆ ಉಪಕಾರ ಮಾಡಿದೆ, ಒಬ್ಬಂದು 1 ಕೋಟಿ ರೂಪಾಯಿ ಕಳೆದೋಗಿತ್ತು, ಅದನ್ನು ತೊಗೊಂಡೋಗಿ ಅವ್ನು ಕೊಟ್ಟಾಗ ಅವ್ನು ನನಗೆ
ಏನೋ ಒಂದು ಸ್ವಲ್ಪ ದುಡ್ಡು ಕೊಡ್ತಾನೆ, ಸರಿನಾ ತಪ್ಪ? ಇಷ್ಟೇ ಬೇಸಿಕ್ ಥಿಂಗ್ಸ್. ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಇದನ್ನು ನಾವಲ್ಲಿ ಕಾನೂನಲ್ಲಿ ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಸ್ಟ್ಯಾಂಡರ್ಡೈಸ್ ಮಾಡಿರ್ತೀವಿ ಅಷ್ಟೇ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನ್ಯಾಯ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕಾನೂನಲ್ಲಿ ಸ್ಪೆಷಲಾಗಿ ಏನೋ ಇರೋವಂಥದ್ದು ಏನೂ ಇರೋದಿಲ್ಲ. ಸೊ ಇಷ್ಟು ವಿಚಾರ ಇದೆ ಇಲ್ಲಿ. ಈಗ ಶಾಲೆಗಳ ಮುಂದೆನೆ, ಕಾಲೇಜ್ಗಳ ಮುಂದೆನೆ ಏನು ಟೀ ಅಂಗಡಿಗಳಲ್ಲಿ ಸಿಗರೇಟ್ ಮಾರ್ತಾರಲ್ಲ, ಬೋರ್ಡನ್ನೇ ಹಾಕ್ಕೊಂಡಿರ್ತಾರೆ ಅವರೇನೆ. ಏನು ಶಾಲಾ ಆವರಣ 100 ಮೀಟರ್ ಒಳಗೆ ಯಾವುದೇ ರೀತಿಯ ಏನು ಸಿಗರೇಟ್ ಸೇವನೆ ಮಾಡೋಂಗಿಲ್ಲ, ಇದು ಕಾನೂನು ಬಾಹಿರ ಅಂತ ಹಾಕ್ಕೊಂಡಿರ್ತಾರೆ. ಹೊರಗಡೆ ಹಾಕಿರ್ತಾರೆ, ಒಳಗಡೆಯಿಂದ ಅವರೇ ಸಿಗರೇಟ್ ಕೊಡ್ತಾ ಇರ್ತಾರೆ. ಸೊ ಇದು ಸರ್ಕಾರ ಇದ್ರ ಮೇಲೆ ಕ್ರಮ ತಗೋಬೇಕಾ? ಈಗ ಇದು ವಿಧಾನಸೌಧದಲ್ಲಿ ಚರ್ಚೆಗೆ ಬರುತ್ತೆ. ಬಂದಾಗ ಕೇಳ್ತಾರೆ, ಏನು ಸರ್ ಎಲ್ಲ ಕಡೆ ಎಣ್ಣೆ ಮಾರಾಟ ಮಾಡ್ತಾರೆ, ಅಂಗಡಿಗಳಲ್ಲಿ ಪ್ಯಾಕೆಟ್ಗಳು ಕ್ವಾರ್ಟರ್ಗಳು ಸಿಗ್ತಾ ಇದ್ದಾವೆ ಅಂತ ತಿಮ್ಮಾಪುರ ಅವ್ರ ಮೇಲೆ ಈಗ ಹೆಂಗೆ ಪ್ರತಿಭಟನೆ ಮಾಡ್ತಾರೆ ಅದು ಕೇಳ್ತಾನೆ ಇರ್ತಾರೆ. ಅದೇ ಅವ್ರು ಹೇಳ್ತಾರೆ, ಸರ್ ಅದು ಗೃಹ ಇಲಾಖೆ ಕ್ರಮ ತಗೋಬೇಕು. ಗೃಹ ಇಲಾಖೆ ನಮ್ಮ ಪರಮೇಶ್ವರ್ ಅವ್ರಿಗೆ ಗೊತ್ತು ಹೆಂಗೆ ಅಂತ. ಈಗ ಪರಮೇಶ್ವರ್ ಅವ್ರ ಗೃಹ ಇಲಾಖೆ ಅದನ್ನು ಮಾಡಬೇಕಾ? ಜನರಿಗೆ ಅಲ್ಲಿ ಅಂಗಡಿ ವ್ಯಾಪಾರ ಮಾಡೋನಿಗೆ ಕಾಳಜಿ ಇರಬೇಕಿತ್ತ? ವಿದ್ಯಾರ್ಥಿಗಳು ಬರ್ತಾರಪ್ಪ, ಮಕ್ಕಳು ಇವಾಗಿಂದ ಕಲಿಸಿದ್ರೆ ಹಾಳಾಗಿ ಹೋಗ್ತಾರೆ. ಇದು ಮೇನ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಯಾರು ತಗೊಂಡ್ರೆ ಒಳ್ಳೆಯದು? ಇದು ಒಬ್ಬರದು ಅಂತ ಹೇಳಲಿಕ್ಕೆ ಆಗಲ್ಲ. ಓವರಾಲ್ ಎಲ್ಲರದು ಜವಾಬ್ದಾರಿ ಆಗ್ತದೆ. ಮೊದಲಿಗೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಏನಿರ್ತಾನಲ್ಲ ಅವನಿಗೆ ಇದರ ಬಗ್ಗೆ, ಅಂದರೆ ಇದು ಪ್ಯಾಕೆಟ್ಸ್ನ ಸೆಲ್ ಮಾಡೋದು ಒಂದೇ ಅಲ್ಲ ಒಂದು ಬಿಸ್ನೆಸ್ಸು. ಇದು ಯಾರಿಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದು ಕಾನೂನು ಅವನಿಗೆ ಗೊತ್ತಿರಬೇಕು. ಮತ್ತು ಯಾರು ತಗೋತಾನಲ್ಲ, ಯಾರು ವ್ಯಕ್ತಿ ತಗೋತಾನೆ ಅವನಿಗೆ ನನ್ನ ವಯಸ್ಸೆಷ್ಟು, ನಾನು ಹೇಗೆ ತಗೋಬೇಕು, ಅದನ್ನು ಯಾವಾಗ ತಗೋಬೇಕು ಅಂತ ಆ ಒಂದು ಅರಿವು ಅವನಿಗಿರಬೇಕು. ಅಕಸ್ಮಾತ್ ಒಂದು ಚಿಕ್ಕ ಹುಡುಗ ಆಗಿದ್ರೆ ಆ ಅರಿವನ್ನು ಅವ್ರ ತಂದೆ ತಾಯಿಗಳಾಗಿರ್ಬೋದು, ಅವ್ರ ಸ್ಕೂಲ್ನಲ್ಲಾಗಿ ನೋಡಿ, ಸ್ಕೂಲಲ್ಲಿ ಸೆಕ್ಸ್ ಎಜುಕೇಷನ್ ಇದೆ, ಯಾಕೆ ನೀವು ಆ್ಯಂಟಿ ಡ್ರಗ್ಸ್ ಎಜುಕೇಷನ್ ಕೊಡ್ತಾ ಇಲ್ಲ? ನೀವು ಕೊಡಿ, ಎಜುಕೇಷನ್ ಕೊಡಿ ಮಕ್ಕಳಿಗೆ, ಇದರಿಂದ ಈ ಥರ ಹಾಳಾಗ್ತೀರಾ ಅಂತ ಹೇಳಿ. ಮೊದಲನೇ ಸ್ಟೆಪ್ಪೇ ಸಿಗರೇಟ್ ಇದೆ ಅಂದ್ಬಿಟ್ಟು. ಯಾಕೆ ನಿಮಗೆ ಮ್ಯಾನೇಜ್ಮೆಂಟಲ್ಲಿ ಲಕ್ಷ ಗಟ್ಟಲೆ ದುಡ್ಡು ತೊಗೋತೀರಿ ನೀವು ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಕೋಬೇಕಾದ್ರೆ. ಒಂದು ಸ್ವಲ್ಪ ದೂರದಲ್ಲಿ ನೀವು ಅದೇ ರೋಡ್ನಲ್ಲಿ ಓಡಾಡ್ತಿರಲ್ಲ ನೀವು ಮಾಸ್ಟ್ರುಗಳೆಲ್ಲ, ಅಲ್ಲಿ ನೋಡೇ ಇಲ್ವಾ ನೀವು ಯಾವತ್ತೂ ನಮ್ಮ ಮಕ್ಕಳು ಇಲ್ಲಿ ನಿಂತ್ಕೋತಿದ್ದಾರೆ ಸಿಗರೇಟ್ ಸೇರ್ತಿರೋ? ನಿಮ್ಮದು ಜವಾಬ್ದಾರಿ ಇಲ್ವಾ? ಹೋಗಿ ಕೇಳಬೇಕು ನೀವು, ಇಲ್ಲಿ ತೆಗೀರೋ ಮರ, ಇಲ್ಲಿ ಏನಕ್ಕೆ ಸಿಗರೇಟ್ಗಳನ್ನ ಮಾರಾಟ ಮಾಡ್ತೀರಂತ. ಆ ಜವಾಬ್ದಾರಿ ಕಾಲೇಜ್ದು ಆಗ್ತದೆ. ಅದ್ರ ಜೊತೆಗೆ ಇಫ್ ಐ ಆಮ್ ಅ ನಾನ್ ಸ್ಮೋಕರ್, ನಾನು ಸ್ಮೋಕ್ ಮಾಡೋದಿಲ್ಲ, ನನ್ನ ಎದುರುಗಡೆ ಸ್ಮೋಕ್ ಮಾಡ್ತಿದ್ರೆ 112 ಫೋನ್ ಮಾಡಿ. ನೀವು ಫೋನ್ ಮಾಡಿಬಿಟ್ಟು ನೋಡಿ, ಈ ಪಬ್ಲಿಕ್ ಪ್ಲೇಸ್ನಲ್ಲಿ ಈತ ಸ್ಮೋಕ್ ಮಾಡ್ತಿದ್ದಾನೆ, ಆತ ಸ್ಮೋಕ್ ಮಾಡಿದ್ರೆ 1000 ರೂಪಾಯಿ ಫೈನ್ ಅವನಿಗೆ ಪಬ್ಲಿಕ್ ಪ್ಲೇಸ್ನಲ್ಲಿ. ಆ ಸ್ಮೋಕ್ ಮಾಡಲಿಕ್ಕೆ ಯಾರು ಸಿಗರೇಟ್ ಕೊಟ್ಟಿರ್ತಾನಲ್ಲ ಅವನಿಗೆ 5000 ರೂಪಾಯಿ ಫೈನ್. ಸೊ ಇಬ್ಬರ ಮೇಲೂ ಕಂಪ್ಲೇಂಟ್ ಆಗಬೇಕು. ಲೂಸ್ ಸಿಗರೇಟ್ಸ್ನ ಮಾರಾಟ ಮಾಡಿದ್ರು ಕೂಡ 5000 ರೂಪಾಯಿ ಫೈನ್ ಇದೆ. ಸೊ ಈ ಒಂದು ವಿಚಾರ ಎಲ್ಲ ಜನರಿಗೂ ತಲುಪಬೇಕು. ನೋಡಿ, ಇದು ಜಾಸ್ತಿ ದೊಡ್ಡದಾದಂಥ ಒಂದು ಏನು ಇದಲ್ಲ, ಇದು ಖಾಲಿ 5 ಪೇಜ್ ಇದೆ. ಈ 5 ಪೇಜ್ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಕೊಡಿ. ನಾನು ಅಂದ್ಕೊಳ್ಳೋದು, ಈ 5 ಪೇಜಲ್ಲಿ, ಈ 5 ಪೇಜು ನಮ್ಮ ಸಿಲೆಬಸ್ಸಲ್ಲಿ ಬಂದರೆ ಚೆನ್ನಾಗಿರುತ್ತಲ್ವ? ವೈ ನಾಟ್? ಬರಬೇಕು ಇವೆಲ್ಲ. ನೀವು ಕಾನೂನನ್ನು ಮಾಡೋದಲ್ಲ, ಕಾನೂನು ಬಗ್ಗೆ ಜನರ ತನಕ ತಲುಪಿಸ್ಬೇಕು. ಇವತ್ತು ಇದನ್ನೆಲ್ಲ ಹುಡುಕಿ ತೊಗೊಬಂದಿರೋದು ನಾನು. ಇದೆಲ್ಲ ಅಷ್ಟೊಂದು ಈಸಿಯಾಗಿ ಸಿಗ್ತಾ ಇಲ್ಲ. ಎಲ್ಲ ತಗೊಂಡೋಗಿ ಬಚ್ಚಿಡ್ತಾರೆ ಅವರು ಕಾನೂನುಗಳನ್ನ ಮಾಡಿ. ಕಾನೂನನ್ನು ಮಾಡೋದೇನಕ್ಕೆ? ನಮ್ಮ ಲಾ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸ್ವಾಮಿ ನಂಗೆ ಈ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ, ನೀನು ಡಿಫಾಲ್ಟಾಗಿ ನಿನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೀನೊಬ್ಬ ಭಾರತೀಯ ನಾಗರಿಕ ಅಂತ ಹೇಳಿ ರೆಕಗ್ನೈಸ್ ಆಗಿದ ತಕ್ಷಣ ನೀನು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಂಬಿಡಿಯ ಡಿಫಾಲ್ಟಾಗಿ. ಈ ಕಾನೂನು ನನಗೆ ಗೊತ್ತಿದೆ ಅಂತ ಅನ್ಕೊಬಿಡ್ಬೇಕು ಡಿಫಾಲ್ಟಾಗಿ. ಸೊ ಆ ಥರ ಇರಬೇಕಾದ್ರೆ ನೀನು ಈ ಕಾನೂನನ್ನ ಮಾಡಿ ತೊಗೊಂಡೋಗಿ ಬಚ್ಚಿಟ್ರೆ ಜನರಿಗೆ ಎಲ್ಲಿ ಗೊತ್ತಾಗ್ತದೆ? ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ, 18 ವಯಸ್ಸಾಗಿದೆ ರೀ ಅವ್ರಿಗೆಲ್ಲ, ಡಿಗ್ರಿ ಸ್ಟೂಡೆಂಟ್ಸ್ ಅವರು, ಅವ್ರು ಸೇರಿದ್ರೆ ತಪ್ಪೇನು ಅಂತ ಹೇಳಿದ್ರು. 18 ವರ್ಷಕ್ಕೆ ಯಾರು ಹೇಳಿದ್ದು ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ ಅಂದ್ಬಿಟ್ಟು? 21 ವರ್ಷ ಆಗಿದೆ ಕಾನೂನಲ್ಲಿ. ಸೊ ಇದನ್ನೆಲ್ಲ ಮಾಡಿದ್ದು ಇಂಪಾರ್ಟೆಂಟ್ ಅಲ್ಲ, ಮಾಡಿ ಜನರಿಗೆ ಈ ಮಾಹಿತಿನ ತಲುಪಿಸ್ಬೇಕು. ಆ ಕೆಲಸನ ಮೊದಲು ಸರ್ಕಾರ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಒಂದು ನೀವು ಮುಂದೆ ಬರ್ತಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಯಾವುದಾದ್ರು ಬಿಟ್ಟಿ ಸ್ಕೀಮ್ಗಳಿಗೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತೀರಾ. ಇದ್ರ ಮೇಲೆ ಯಾಕೆ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇಲ್ಲ? ಹಂಗಿದ್ರೆ ನಿಮ್ಮದು ಏನೋ ಒಂದು ದುರುದ್ದೇಶ, ನಿಮ್ಮದು ಏನೋ ಒಂದು ಇವ್ರ ಜೊತೆಲಿ ಭಾಗಿತ್ವ ಇದೆ ಅಂತ ತಾನೇ ನಾವು ಅನ್ಕೋಬೇಕು. ನಮ್ಮ ವ್ಯವಸ್ಥೆಯನ್ನು ಈಗೇನು ನಡೆಸ್ತಾ ಇರುವಂಥ ಸರ್ಕಾರಗಳು ಎಲ್ಲಾದರೂ ಕಿಂಚಿತ್ ಕಾಳಜಿ ಇದೆಯಾ? ಈಗ ಆ ಏನು ಸರ್ಕಾರಿ ಶಾಲೆ ಅಥವಾ ಏನು ಶಾಲಾ ಕಾಲೇಜು ಆವರಣಗಳಿದೆಯಲ್ಲ, ಅದರಿಂದ ಹೊರಗೆ ಎಷ್ಟು ಮೀಟ್ರ್ ದೂರದಲ್ಲಿ ಈ ಸಿಗರೇಟು, ಗುಟ್ಕಾ ಅಂಗಡಿಗಳಿದೆ ಅಂತ ಯಾರಾದರೂ ರೇಡ್ ಮಾಡ್ತಾರಾ? ಯಾರಾದರೂ ಅದನ್ನು ಮುಚ್ಚಿರೋ ಅಂಥ ಉದಾಹರಣೆಗಳೇನಾದ್ರು ಸುದ್ದಿ ಆಗ್ತಾವ? ಇದಾವ ಆ ಥರದ್ದು ಆಗಿರುತ್ತಾ? ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ, ಈಗ ನಾವು ಸಾಕಷ್ಟು ಬಾರಿ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದೀವಿ. ಅದು ಒಂದು ತಾತ್ಕಾಲಿಕವಾಗಿ 1 ದಿವಸ 2 ದಿವಸ ಕ್ಲೋಸ್ ಆಗ್ತವೆ, ಮತ್ತೆ ಅದು ಬರ್ತದೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ರೋಲ್ ಅಬಕಾರಿ ಇಲಾಖೆದು, ಹಾಗೆಯೇ
ಪೊಲೀಸರದ್ದು ಜವಾಬ್ದಾರಿ ಆಗ್ತದೆ ಇದರಲ್ಲಿ. ಪೊಲೀಸರು ತಮ್ಮ ಜೂರಿಸ್ಟಿಕ್ಷನ್ ಇರತಕ್ಕಂಥ ಎಲ್ಲ ಅಂಗಡಿಗಳಿಗೆ ಯಾಕೆ ಆ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟ್ರು ಕರೆಸ್ಬಿಟ್ಟು ನೀವು ಸಿಗರೇಟ್ ಮಾರ್ತಿದ್ರಿ, ಯಾವ್ಯಾವ ಅಂಗಡಿನಲ್ಲಿ ಸಿಗರೇಟ್ ಮಾಡಿದ್ರೆ ಕರೆಸಿ ಒಂದು ಮೀಟಿಂಗ್ ಎಲ್ಲರೂ ಕರೆಸ್ಬಿಟ್ಟು ಲೂಸ್ ಸಿಗರೇಟ್ಸ್ ಎಲ್ಲರೂ ಮಾರಾಟ ಆಯಿತು ಅಂತ ಹೇಳಿದ್ರೆ, ನೋಡಪ್ಪ ಮೊದಲನೇದು ನಿನ್ನ ಮೇಲೆ ನಾನು ಫೈನ್ ಹಾಕ್ತೀನಿ, FIR ಮಾಡ್ತೀನಿ, ಫೈನ್ ಹಾಕ್ತೀನಿ. ಅದ್ರ ಜೊತೆಗೆ ಇಂದು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ BBMPಗೆ ನಾನು ಶಿಫಾರಸು ಮಾಡ್ತೀನಿ. ಯಾಕೆ ಮಾಡಲಿಕ್ಕಾಗಲ್ಲ? ಇವತ್ತು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊನ್ನೆ ಯಾರೋ ಆತ ಪಾಪ ನಮ್ಮ ಸೆಷನ್ಸಲ್ಲೆಲ್ಲ ಚರ್ಚೆ ಇತ್ತು, ಒಬ್ಬ ನಾಯಿ ಥರ ಕಿರ್ಚ್ಕೊಂಡ ಇನ್ಸ್ಪೆಕ್ಟ್ರು ಲೋಕಾಯುಕ್ತ ರೇಡ್ ಮಾಡಿದಾಗ ಅಂತ ಹೇಳ್ಬಿಟ್ಟು. ಇವತ್ತು ಇಂಥ ನಾಯಿಗಳು ಇನ್ಸ್ಪೆಕ್ಟರ್ಗಳು ಆಗ್ಬಿಟ್ಟು ಬಂದ್ಬಿಟ್ರೆ ಇವ್ರಿಗೂ ನೈತಿಕತೆಯಲ್ಲಿ ಬರ್ತದೆ ಅಲ್ಲ, ಇವರು ಮಾಮೂಲಿ ಕೊಡ್ತಾರ ಅಂತ. ಡೆಫಿನೆಟ್ಲಿ ನೋಡಿ, ಇವತ್ತು ಈ ಥರ ಓಪನ್ ಆಗಿ ನೋಡಿ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆಗಿರ್ಬೋದು, ಇದೆಲ್ಲ ಕದ್ದು ಮುಚ್ಚಿ ನಡೆಯುವಂಥ ವಿಚಾರ ಇವು ಓಪನ್ ಆಗಿ ನಡೀತಾ ಇದೆ. ಓಪನ್ ಆಗಿ ನಡೀತಾ ಇರೋಂಥದ್ದು ಕಾಣಿಸ್ತಾ ಇಲ್ವಾ ಪೊಲೀಸರಿಗೆ? ಈಗ ನೋಡಿ ಆ ಕ್ರೈಮ್ನವ್ರಿಗೂ ಗೊತ್ತಾಗ್ತದೆ, ಮತ್ತು ಸ್ಥಳೀಯ ಪೊಲೀಸರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರ್ತದೆ. ಅವ್ರು ಹೋಗ್ಬಿಟ್ಟು ರೆಗ್ಯುಲರ್ ಆಗಿ ಅಲ್ಲಿ ಫಾಲೋ ಅಪ್ ಮಾಡಿಬಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಕಡೆ ನೀವು ಮಾಡ್ತು ಅಂತ ಹೇಳಿದ್ರೆ ಅಂಗಡಿ ಕ್ಲೋಸೇ ಮಾಡಿಸ್ತೀವಿ ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ ಜನ? ಮಾಡೋದಿಲ್ಲ. ಡೆಫಿನೆಟ್ಲಿ ನೀವು ಅದನ್ನು ಸ್ಟ್ರಿಕ್ಟ್ ಮಾಡಬೇಕು ಮತ್ತು ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಷ್ಟೇ.